ಹಾಸನದಲ್ಲಿ ಕಲ್ಲು ಗಣಿಗಾರಿಕೆಗೆ ಅದೆಷ್ಟು ಬಲಿ? ಕೆಲಸ ಮಾಡುತ್ತಿದ್ದವರೆಷ್ಟು ಮಂದಿ, ಸತ್ತವರೆಷ್ಟು ಮಂದಿ, ಅದರಲ್ಲಿ ಮುಚ್ಚಿಟ್ಟ ಶವಗಳೆಷ್ಟು? ಪೊಲೀಸರ ನಡೆಯ ಮೇಲೆ ಸಾಕಷ್ಟು ಅನುಮಾನ. ಹಾಸನದಿಂದ ಕೇವಲ 10-12 ಕಿಲೋಮೀಟರ್ ದೂರದಲ್ಲಿರೋ ಧೂಮ್ಗೆರೆ ಎಂಬಲ್ಲಿರೋ ಕ್ವಾರಿಯೊಂದರಲ್ಲಿ ದೊಡ್ಡ ಅವಘಡವೇ ನಡೆದೋಗಿದೆ. ನಿನ್ನೆ ಅಂದರೆ ಗುರುವಾರ ಬೆಳಗ್ಗೆ ಆಸ್ಪಾಸಿಗೆ ಈ ಧೂಮ್ಗೆರೆಯ ಕ್ವಾರಿಯಲ್ಲಿ ಏನು ನಡೀತು ಅಂತ ಖಚಿತವಾಗಿ ತಿಳಿದಿಲ್ಲ. ಆದರೆ ಅಲ್ಲಿ ಸ್ಫೋಟವಾಗಿರೋದಂತೂ ನಿಜ, 4 ಜನಕ್ಕೆ ಗಂಭೀರ ಗಾಯವಾಗಿರೋದಂತೂ ನಿಜ. ಈ 4 ಜನರಲ್ಲದೆ ಮಣಿ ಎಂಬಾತ ಸತ್ತೋಗಿರೋದು ಕೂಡ ನಿಜ. ಅಷ್ಟಕ್ಕೂ ಹಾಸನದಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿರೋ ಶಾಂತಿ ಗ್ರಾಮದ ಧೂಮ್ಗೆರೆ ಚಂದ್ರವರ ಕ್ವಾರಿಯಲ್ಲಿ ನಡೆದದ್ದೇನು? ಹಾಸನ ಜಿಲ್ಲೆಯಲ್ಲಿ ಕ್ವಾರಿಯ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಜಿಲ್ಲೆಯಾದ್ಯಂತ ಈ ಕಲ್ಲು ಗಣಿಗಾರಿಕೆ ಯಾವ ಹಂತದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದನ್ನ ಪ್ರಶ್ನೆ ಮಾಡೋದು ಕೂಡ ಸುಲಭದ ಮಾತಾಗುವುದಿಲ್ಲ. ಗಣಿಗಾರಿಕೆ ಇಲಾಖೆಯಂತೂ ಕ್ವಾರಿಯವರಿಗೆ ಲೈಸೆನ್ಸ್ ಕೊಡೋದರಲ್ಲೇ ಬ್ಯುಸಿಯಾಗಿ ಹೋಗಿದೆ. 1 ಎಕರೆಗೆ ಲೈಸೆನ್ಸ್ ತಗೊಂಡಿದ್ರೆ ಗಣಿಗಾರಿಕೆ ನಡೆಸೋದು ಮಾತ್ರ 10 ಎಕರೆಗಳಲ್ಲಿ. ಬಹುಶಃ ಹಾಸನದ ಯಾವ ಕ್ವಾರಿಯೂ ಕೂಡ ತನಗೆ ಎಷ್ಟು ಅನುಮತಿ ಸಿಕ್ಕಿದೆಯೋ ಅಷ್ಟು ಜಾಗದಲ್ಲಷ್ಟೇ ಕ್ವಾರಿ ನಡೆಸ್ತಾ ಇರೋದು ಅಥವಾ ಗಣಿಗಾರಿಕೆ ನಡೆಸ್ತಾ ಇರೋದು ಅಪರೂಪ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಅವರ ಆದಾಯ ಜಿಲ್ಲೆಯ ಯಾವ ಅಧಿಕಾರಿಯನ್ನಾಗಲಿ ಯಾವ ರಾಜಕಾರಣಿಯನ್ನಾಗಲಿ ಖರೀದಿ ಮಾಡುವಷ್ಟಿದೆ ಅಂದರೆ ನೀವು ನಂಬಲೇಬೇಕು. ಅವರ ದುಡ್ಡಿನ ಸಾಮ್ರಾಜ್ಯದ ಮುಂದೆ ಯಾರೂ ಕೂಡ ಮಾತಾಡಲು ಹೆದರ್ತಾರೆ. ಈ ಗಣಿಗಾರಿಕೆಯ ಮಾಫಿಯಾ ಪ್ರಪಂಚವೇ ಬೇರೆ ಬಿಡಿ. ಅಂತಹ ಕಡೆ ಕೆಲಸ ಮಾಡುವವರಿಗೆ ಯಾವ ರಕ್ಷಣೆ ಇದೆ ಅಂತ ಕೇಳೋದಕ್ಕೆ ಯಾವ ಸಂಸ್ಥೆ ಕೂಡ ಇಲ್ಲ. ಅಲ್ಲಿ ಕೆಲಸ ಮಾಡುವ ಕಡೆ ಸರಿಯಾದ ದಾಖಲೆಗಳು ಕೂಡ ಇರೋದು ಅನುಮಾನ. ಅಷ್ಟಕ್ಕೂ ಹಾಸನದ ಕ್ವಾರಿಗಳಲ್ಲಿ ಲೋಕಲ್ನವರು ಕೆಲಸ ಮಾಡೋದು ಖಂಡಿತ ಇಲ್ಲವೇ ಇಲ್ಲ. ಅಂತಹ ಕಡೆ ಎಲ್ಲ ಕೆಲಸ ಮಾಡುವವರೆಲ್ಲ ಖಂಡಿತವಾಗಿಯೂ ಕೂಡ ಹೊರ ರಾಜ್ಯದವರು. ಅವರನ್ನು ಹದ್ದುಬಸ್ತುಗೊಳ್ಳೋದು ಸುಲಭ, ಶ್ರಮ ವಹಿಸಿ ಕೆಲಸ ಕೂಡ ಮಾಡ್ತಾರೆ ಅನ್ನುವ ಕೆಲವು ಕಾರಣಗಳಿದ್ದರೂ ಕೂಡ ಅವ್ರನ್ನ ಇಟ್ಕೊಂಡಿರೋದೇ ಬೇರೆ ಕಾರಣಗಳಿಗೋಸ್ಕರ. ಅವ್ರನ್ನೆಲ್ಲ ನೋಡಿದ್ರೆ ಪುಷ್ಪ ಸಿನಿಮಾದ ಸ್ಮಗ್ಲಿಂಗ್ ಮಾಡುವ ಶ್ರಮಿಕರಂತೆ ಸೇಮ್ ಕಾಣಿಸ್ತಾರೆ. ಅವರ ಮಾಲೀಕರ ಕೂದಲನ್ನು ಕೂಡ ಕುಂಗ್ಸೋದಕ್ಕೆ ಆ ಕೆಲಸದವ್ರು ಬಿಡೋದಿಲ್ಲ. ಅವರೆಲ್ಲ ಇನ್ನೂ ಕೂಡ ಪಾಳೆಗಾರಿಕೆ ದಿನಗಳಲ್ಲೇ ಬದುಕಿರತಕ್ಕಂಥ ಅನಕ್ಷರಸ್ಥರು. ಇಂತಹವರು ಕ್ವಾರಿಯ ಮಾಲೀಕರ ಪಾಲಿಗೆ ದೊಡ್ಡ ಆಸ್ತಿ. ಅಂತಹ ಶ್ರಮಿಕರು ಮಾಲೀಕರು ಹೇಳಿದ ಕಾನೂನು ಬಾಹಿರ ಕೆಲಸಗಳನ್ನು ಮಾಡಲು ಯಾವತ್ತೂ ಕೂಡ ಹಿಂದೆ ನೋಡಿದ್ದಿಲ್ಲ. ಇದೆಲ್ಲ ನೀವು ಥೇಟ್ ಸಿನಿಮಾದಲ್ಲಿ ನೋಡುವಂತಹ ಪ್ರಪಂಚ. ಅದರಲ್ಲಿ ನಿಮಗೆ ಯಾವ ಅನುಮಾನವೂ ಬೇಡ. ಅಂಥದ್ರಲ್ಲಿ ಗುರುವಾರ ಧೂಮ್ಗೆರೆ ಕ್ವಾರಿಯಲ್ಲಿ ಪೆಟ್ಟು ತಿಂದವರು ಜೀವವನ್ನೇ ಕಳ್ಕೊಂಡವ್ರ ಬಗ್ಗೆ ಹಾಸನ DC ಮತ್ತು SP ಅವರು ಕೂಡ ಜೊತೆಗೆ ಹೋಗಿ ನಿಂತಿದ್ದಾರೆ. ಘಟನೆ ನಡೆದದ್ದೇನು? ಶಾಂತಿಗ್ರಾಮ ಬಳಿಯ ಧೂಮ್ಗೆರೆಯಲ್ಲಿ ಚಂದ್ರಶೇಖರ್ ಎಂಬುವವರು ನಡೆಸುವ ಕ್ವಾರಿಯಲ್ಲಿ ಗುರುವಾರ ಬೆಳಗ್ಗೆ ಸ್ಫೋಟ ಆಗಿದೆ. ಕೆಲವರು ಹೇಳೋ ಪ್ರಕಾರ ಈ ಘಟನೆ ನಡೆದದ್ದು ಬೆಳಗ್ಗೆ 9 ಆದರೆ ಆಸ್ಪತ್ರೆಯವರು ಹೇಳೋ ಪ್ರಕಾರ ಅವರು ಗಾಯಗೊಂಡಿರೋದು ಮಧ್ಯಾಹ್ನ. ಯಾಕಂದರೆ ಆಸ್ಪತ್ರೆಗೆ ಬಂದಾಗ ಅಂದರೆ ಮಧ್ಯಾಹ್ನ ಅವರು ಕಂಡ ಗಾಯ ಹಳೆ ಗಾಯಗಳಾಗಿರಲಿಲ್ಲ. ಹಾಗೆ ಅಡ್ಮಿಟ್ ಆದ 4 ಜನರಲ್ಲಿ ಒಬ್ಬನ ಸ್ಥಿತಿ ಭಾಳ ಗಂಭೀರವಾಗಿದೆ. ಇನ್ನೊಬ್ಬ ಮಣಿ ಎಂಬುವನು ಬೆಂಗಳೂರಿಗೆ ಸಾಗಿಸುವಾಗಲೇ ಹಸುನೀಗಿದ್ದಾನೆ. ರಾತ್ರಿಯ ಹೊತ್ತಿಗೆ ವಿಷಯ ತಿಳಿದಂಥ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು SP ಮೊಹಮ್ಮದ್ ಸುಜಿತಾ ಹಾಗೂ ಅಧಿಕಾರಿಗಳ ದೊಡ್ಡ ತಂಡವನ್ನೇ ಕಟ್ಟಿಕೊಂಡು ಸ್ಥಳಕ್ಕೆ ಹೋಗಿದ್ದಾರೆ. 10 ಗಂಟೆಗೆ ಶುರುವಾಗಿದ್ದಂಥದ್ದು ರಾತ್ರಿ 1 ಗಂಟೆವರೆಗೂ ಕೂಡ ಸ್ಥಳ ಪರಿಶೀಲನೆ ಮಗದೊಂದೆಲ್ಲ ನಡೆಸಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ ಧೂಮ್ಗೆರೆಯ ಕ್ವಾರಿಯಲ್ಲಿ ನಿಜಕ್ಕೂ ಗುರುವಾರ ನಡೆದದ್ದೇನು? ಕಲ್ಲು ಹೊಡೆಯುವಂತಹ ಅಪಾಯಕಾರಿ ಜಾಗದಲ್ಲಿ ಯಾವ ಸೇಫ್ಟಿ ಕ್ರಮಗಳನ್ನು ಕೈಗೊಂಡಿದ್ರು? ಹಾಗೆ ಸೇಫ್ಟಿ ಕ್ರಮಗಳನ್ನು ತಗೊಂಡಿದ್ದರೆ 5-6 ಜನಕ್ಕೆ ಮಾರಣಾಂತಿಕವಾಗಿ ಪೆಟ್ಟು ಬೀಳುವಂತಹ ವಾತಾವರಣ ಯಾಕೆ ನಿರ್ಮಾಣ ಆಗ್ತಿತ್ತು? ಘಟನೆ ನಡೆದದ್ದು ಬೆಳಗ್ಗೆ ಅಥವಾ 12 ಗಂಟೆ ಆಸ್ಪಾಸು. ಆಸ್ಪತ್ರೆಗೆ ಆಗಲೇ ಬಂದ್ರ ಅಥವಾ ತಡವಾಗಿ ಬಂದ್ರ? ತಡವಾಗಿ ಬಂದಿದ್ದೇ ಆದರೆ ಯಾಕೆ ತಡವಾಯಿತು? ಏನಿದರ ಹಿಂದಿನ ಕಾಲಕ್ಷೇಪದ ಕತೆ? ಆಸ್ಪತ್ರೆಗೆ ಯಾವುದೇ ಗಾಯಗಳು ಬಂದಾಗ ಅದು ಗಲಾಟೆಯದ್ದಾಗಿರ್ಬೋದು, ಆಕ್ಸಿಡೆಂಟ್ ಆಗಿರಬಹುದು, ಯಾವುದೇ ಆಗಿರ್ಬೋದು, ಈ ರೀತಿಯ ವಿಷಯಗಳು ಬಂದಾಗ ಕೇಸ್ ದಾಖಲಿಸಿ ಟ್ರೀಟ್ಮೆಂಟ್ ಮಾಡೋದು ನಿಯಮ. ಜನಪ್ರಿಯ ಆಸ್ಪತ್ರೆ ವೈದ್ಯರು ಯಾವ ಕೇಸನ್ನು ಕೂಡ ದಾಖಲಿಸಿಕೊಳ್ಳದಂತೆ ಟ್ರೀಟ್ಮೆಂಟ್ ಅವರಿಗೆ ಮಾಡಿದ್ದಾರೆ. ಇಲ್ಲಿ ಮೃತಪಟ್ಟಿರ್ತಕ್ಕಂಥ ಮಣಿ ಒಬ್ಬನೇ ಅಲ್ಲ, ಇನ್ನಿಬ್ಬರು ಮೃತಪಟ್ಟಿದ್ದಾರೆ. ಅವರನ್ನು ತಮಿಳುನಾಡು ಬಾರ್ಡರ್ನ ಚಾಮರಾಜನಗರಕ್ಕೆ ಮೂಟೆ ಕಟ್ಟಿ ಸಾಗಿಸಲಾಗಿದೆ ಅಂತ ಅಲ್ಲಿ ಸ್ಥಳೀಯರು ಮಾತಾಡ್ಕೊತಾ ಇದ್ದಾರೆ. ಇದು ಊಹಾಪೋಹನ ಅಥವಾ ವಾಸ್ತವನ? ಆಸ್ಪತ್ರೆಯವರನ್ನು ಕೇಳಿದ್ರೆ ಅವರು ಯಾರೂ ಸರಿಯಾದ ಮಾಹಿತಿ ಕೂಡ ಸ್ಥಿತಿಯಲ್ಲಿ ಇರಲಿಲ್ಲ. ಜೊತೆ ಬಂದವರು ಕೂಡ ಯಾವುದನ್ನು ಹೇಳುವ ಹಾಗೆ ಇರಲಿಲ್ಲ. ಅವರ ಭಾಷೆ ಕೂಡ ನಮಗೆ ಅರ್ಥ ಆಗ್ತಿರಲಿಲ್ಲ. ಆದರೂ ನಾವು ಪೆಟ್ಟಾಗಿರೋರ ಜೀವ ಉಳಿಸ್ಬೇಕಾಗಿತ್ತು, ಅದೇ ನಮಗೆ ಮುಖ್ಯ ಆಗಿತ್ತು. ಹಾಗಾಗಿ ನಾವು ಪ್ರೊಸೀಜರ್ಗಿಂತ ಟ್ರೀಟ್ಮೆಂಟ್ ಕಡೆಗೆ ಹೆಚ್ಚಿನ ಗಮನ ಕೊಟ್ವಿ ಅಂತ ಆಸ್ಪತ್ರೆಯವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವರ ಕಾಳಜಿಯನ್ನು ಒಪ್ಪಣಂತೆ. ಆದರೆ ಅವರು ಸಂಜೆ ಠಾಣೆಗೆ ಮಾಹಿತಿ ನೀಡಿದರು. ಪೊಲೀಸರಾಗಲಿ ಗಣಿ ಇಲಾಖೆಯ ಅಧಿಕಾರಿಗಳಾಗಲಿ ಆಸ್ಪತ್ರೆಯ ಕಡೆಗೆ ಯಾಕೆ ಹೋಗಲಿಲ್ಲ? ಶಾಂತಿಗ್ರಾಮದ ಪೊಲೀಸರು ಜನಪ್ರಿಯ ಆಸ್ಪತ್ರೆಗೆ ಬಂದಿದ್ದೇ ರಾತ್ರಿ DC ಅವರ ಜೊತೆಗೆ ಅಂತಾರೆ. ಹಾಗಾದರೆ ಶಾಂತಿಗ್ರಾಮದ ಪೊಲೀಸರವರು ಅದುವರೆಗೆ ಏನು ಮಾಡ್ತಾ ಇದ್ರು? DC ಅವರ ಮುತುವರ್ಜಿಯಿಂದ ಏನು ಬಯಲಾಗ್ತಾ ಇದೆ? ಅದಕ್ಕೂ ಮೀರಿ ಇಲ್ಲಿ ಏನು ಮುಚ್ಚಿ ಹೋಗ್ತಾ ಇದೆ?
ಇದನ್ನೆಲ್ಲ ಮುಂದಿನ ತನಿಖೆ ಹೇಳಬೇಕು. ಚೆಲುಗಿರಿ ಇದು ನಿಮ್ಮ ದನಿ.